ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಪ್ರಾಯೋಜಿತ ಹಿಂಸಾಚಾರ, ಪೂರ್ವ ನಿಯೋಜಿತ ಕೊಲೆ ಯತ್ನದ ಸಂಪೂರ್ಣ ಸತ್ಯಾಸತ್ಯತೆ. ಜನಾರ್ದನ ರೆಡ್ಡಿಯವರ ಕೊಲೆಗೆ ರೂಪಿಸಿದ ಸಂಚು. ಮಧ್ಯಾಹ್ನ ಸುಮಾರು 2 ಗಂಟೆಗೆ ಶಾಸಕ ಭರತ್ ರೆಡ್ಡಿಯವರ ಬೆಂಬಲಿಗರು ಗಾಲಿ ಜನಾರ್ದನ ರೆಡ್ಡಿಯವರ ಮನೆಯ ಫೆನ್ಸಿಂಗ್ ಒಳಭಾಗಕ್ಕೆ ಅಕ್ರಮವಾಗಿ ಪ್ರವೇಶಿಸಿ ಬ್ಯಾನರ್ ಹಾಕಲು ಯತ್ನಿಸಿದರು. ಇದಕ್ಕೆ ಜನಾರ್ದನ ರೆಡ್ಡಿಯವರ ಕಚೇರಿ ಸಿಬ್ಬಂದಿ ವಿರೋಧ ವ್ಯಕ್ತಪಡಿಸಿ ತಕ್ಷಣ ಜನಾರ್ದನ ರೆಡ್ಡಿಯವರಿಗೆ ಕರೆ ಮಾಡಿ ಮಾಹಿತಿ ನೀಡಿದರು. ತದನಂತರ ಜನಾರ್ದನ ರೆಡ್ಡಿಯವರು ಪೊಲೀಸರಿಗೆ ಕರೆ ಮಾಡಿ ಈ ಕುರಿತು ತಿಳಿಸಿದರು. ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಅಕ್ರಮ ಪ್ರವೇಶ ನಡೆದಿರುವ ಪ್ರದೇಶದಲ್ಲಿ ಬ್ಯಾನರ್ ಅನ್ನು ತೆರವುಗೊಳಿಸಿ ಬೆಂಬಲಿಗರನ್ನು ಮನವೊಲಿಸಿ ಕಳುಹಿಸಿದರು. ಸಂಜೆ ಸುಮಾರು 5:30 ಶಾಸಕ ಭರತ್ ರೆಡ್ಡಿಯ ಸೂಚನೆಯಂತೆ ಮದ್ಯಪಾನ ಮಾಡಿದ್ದ ಗೂಂಡಾ ಸತೀಶ್ ರೆಡ್ಡಿ ತನ್ನ 50 ಗೂಂಡಾಗಳನ್ನು ಸೇರಿಸಿ ಪೆಟ್ರೋಲ್ ಬಾಂಬ್ಗಳು, ಬಿಯರ್ ಬಾಟಲ್ಗಳು, ಕಲ್ಲುಗಳು ಹಾಗೂ ಲಾಠಿಗಳೊಂದಿಗೆ ಜೊತೆಗೆ ಭರತ್ ರೆಡ್ಡಿಯ ಖಾಸಗಿ ಗನ್ಮ್ಯಾನ್ಗಳೊಂದಿಗೆ ಜನಾರ್ದನ ರೆಡ್ಡಿಯವರ ಮನೆಯ ಬಳಿ ಆಗಮಿಸಿದನು. ಮನೆಯ ಎದುರು ಕುರ್ಚಿಗಳನ್ನು ಹಾಕಿಕೊಂಡು ಕೂತು ಯಾರು ಬರುತ್ತಾರೆ ನೋಡೋಣ ಎಂದು ಬಹಿರಂಗವಾಗಿ ಸವಾಲು ಹಾಕಿದ ಸತೀಶ್ ರೆಡ್ಡಿ ಅಕ್ರಮ ಪ್ರವೇಶ ಮಾಡಿ ಮತ್ತೆ ಬ್ಯಾನರ್ ಅಳವಡಿಸಿದ. ಈ ವಿಷಯವನ್ನು ಜನಾರ್ದನ ರೆಡ್ಡಿಯವರ ಕಚೇರಿಯ ಸಿಬ್ಬಂದಿ ಜನಾರ್ದನ ರೆಡ್ಡಿಯವರಿಗೆ ತಿಳಿಸಿದಾಗ ಅವರು ಮತ್ತೊಮ್ಮೆ ಪೊಲೀಸರಿಗೆ ಕರೆ ಮಾಡಿದರು. ಈ ಬಾರಿ ಪೊಲೀಸರು ಮೂಕ ಪ್ರೇಕ್ಷಕರಂತೆ ವರ್ತಿಸಿದರು. ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ. ಈ ಪರಿಸ್ಥಿತಿಯನ್ನು ಗಮನಿಸಿದ ಜನಾರ್ದನ ರೆಡ್ಡಿಯವರು ಪಕ್ಕದ ನಿವಾಸಿ ಆಪ್ತರಾಗಿರುವ ಮಾಜಿ ಸಚಿವರಾದ ಶ್ರೀರಾಮುಲು ಅವರಿಗೆ ಮಾಹಿತಿ ನೀಡಿ ಮಧ್ಯಪ್ರವೇಶಿಸಲು ಮನವಿ ಮಾಡಿದರು. ಸಂಜೆ 6:50 ಶ್ರೀರಾಮುಲು ಅವರು ತಮ್ಮ 5 ಬೆಂಬಲಿಗರೊಂದಿಗೆ ಸ್ಥಳಕ್ಕೆ ಬಂದು ಸತೀಶ್ ರೆಡ್ಡಿ ಅವರಿಗೆ ಈ ರೀತಿ ಒಬ್ಬರ ಮನೆ ಮುಂದೆ ಗಲಾಟೆ ಮಾಡೋದು, ಅನಧಿಕೃತವಾಗಿ ಬ್ಯಾನರ್ ಅಳವಡಿಸೋದು ಒಳ್ಳೆಯದಲ್ಲ ಎಂದು ಹೇಳ್ತಾರೆ. ಇದಕ್ಕೆ ಸತೀಶ್ ರೆಡ್ಡಿ ಶ್ರೀರಾಮುಲುವರನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿ, ಶ್ರೀರಾಮುಲು ಏನು ದೊಡ್ಡ ಬ್ಯಾಡ್ರ ನಾಯಕ ಅಲ್ಲಲೇ, ಅವನೇನು ದೊಡ್ಡ ಪಾಳೆಗಾರನ, ಅವನನ್ನು ಕೊಲ್ಲಿ ಎಂದು ಗೂಂಡಾಗಳಿಗೆ ಕೂಗಿ ಕೊಲೆ ಪ್ರಚೋದನೆ ನೀಡಿದರು. ಜನಾರ್ದನ ರೆಡ್ಡಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದಿಂದ ಮನೆಗೆ ಬಂದ ಕ್ಷಣದಲ್ಲೇ ಭರತ್ ರೆಡ್ಡಿ ಗನ್ಮ್ಯಾನ್ಗಳು ಫೈರಿಂಗ್ ಆರಂಭಿಸಿದರು. ಶಾಸಕ ಭರತ್ ರೆಡ್ಡಿ 5,000 ಬೆಂಬಲಿಗರೊಂದಿಗೆ ಜನಾರ್ದನ್ ರೆಡ್ಡಿ ಅವರ ನಿವಾಸದ ಕಡೆ ಬರುತ್ತಿರುವ ದೃಶ್ಯ. ಪೂರ್ವ ನಿಯೋಜಿತ ಷಡ್ಯಂತ್ರದಂತೆ ಭರತ್ ರೆಡ್ಡಿಯ ಜೊತೆಯಲ್ಲಿ ಪೆಟ್ರೋಲ್ ಬಾಂಬ್, ಖಾಲಿ ಬಿಯರ್ ಬಾಟಲ್ಗಳು ತುಂಬಿದ ಆಟೋ ಜನಾರ್ದನ ರೆಡ್ಡಿ ನಿವಾಸದ ಬಳಿ ಬಂದ ದೃಶ್ಯ. ಸಂಜೆ 7 ಗಂಟೆಗೆ ಪೂರ್ವ ನಿಯೋಜಿತ ಸಂಚಿನಂತೆ ಜನಾರ್ದನ ರೆಡ್ಡಿ ಅವರನ್ನು ಗುರಿಯಾಗಿಸಿಕೊಂಡು ಕಲ್ಲು, ಪೆಟ್ರೋಲ್ ಬಾಂಬ್, ಖಾಲಿ ಬಾಟಲ್ಗಳು, ದೊಣ್ಣೆಗಳಿಂದ ದಾಳಿ ನಡೆಸಲಾಯಿತು. ಶಾಸಕ ಭರತ್ ರೆಡ್ಡಿ ಹಾಗೂ ಸತೀಶ್ ರೆಡ್ಡಿಯ ಸೂಚನೆಯಂತೆ ಜನಾರ್ದನ್ ರೆಡ್ಡಿ ಅವರ ಮೇಲೆ ಹಾಗೂ ಅವರ ನಿವಾಸದ ಕಡೆ ಖಾಸಗಿ ಗನ್ಮ್ಯಾನ್ಗಳಿಂದ ಗುಂಡಿನ ದಾಳಿ ನಡೆಸಿದರು. ಭರತ್ ರೆಡ್ಡಿಯ ಸೂಚನೆಯಂತೆ ಖಾಸಗಿ ಗನ್ಮ್ಯಾನ್ಗಳು ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ರೆಡ್ಡಿಯನ್ನು ಹಿಂದಿನಿಂದ ಶೂಟ್ ಮಾಡಿ ಕೊಂದರು. ಮಕ್ಕ ನೋಡ್ರಿ ಬುಲೆಟ್ ದಾಳಿಗೆ ರಕ್ತದ ಮಡುವಿನಲ್ಲಿ ಬಿದ್ದಿರುವ ಅಮಾಯಕ ರಾಜಶೇಖರ್ ರೆಡ್ಡಿ ಕೊಲೆಯ ಕೃತ್ಯವನ್ನು ಗೂಂಡ ಶಾಸಕ ಭರತ್ ರೆಡ್ಡಿ ಮಾಧ್ಯಮವರ ಮುಂದೆ ಆಕ್ರೋಶ, ಆವೇಶದಿಂದ ಜನಾರ್ದನ ರೆಡ್ಡಿ ಅವರ ಮೇಲೆ ಆರೋಪ ಮಾಡಿ ಮನೆ ಸುಟ್ಟು ಹಾಕುವ, ಬಳ್ಳಾರಿ ಭಸ್ಮ ಮಾಡುವ ಮಾತುಗಳನ್ನು ಹಾಡುವ ಮೂಲಕ ಇನ್ನಷ್ಟು ಪ್ರಚೋದನೆ ನೀಡಿದರು. ಒಂದು 5-6 ಸಾವಿರ ಜನ ಇವತ್ತು ಬಂದಿದ್ರು. ಏನ್ ನಮ್ತಾಗ ಏನ್ ಇಲ್ಲ ಅಂತ ಹೇಳಕ್ಕಿಲ್ಲ, ಎಲ್ಲ ನಮ್ಮ ಹತ್ರನು ಇದೆ. ಇವತ್ತಿಲ್ಲ ಅಂದ್ರೆ ಇಲ್ಲಿಂದನೇ ಮನೆ ಸುಟ್ಟು ಮತ್ತೆ ವಾಪಸ್ ಹೋಗ್ತಿದ್ದೆ ಅಂತ ಹೇಳಕ್ಕೆ. ನಾನೊಂದು ಬಾಯಿ ತಪ್ಪಿ ಒಂದು ಮಾತಂದ್ರೆ ಇಡೀ ಬಳ್ಳಾರಿನೇ ಭಸ್ಮ ಆಗುತ್ತೆ. ನಾನು ಏನೇನು ಮಾಡ್ಬೇಕು ಅನ್ಕಂತಿದ್ದೆ, ಬಂದಂತ 5 ನಿಮಿಷದಲ್ಲಿ ಮಾಡಿ ಮುಗಿಸಿ ಹೋಗ್ತಿದ್ದೆ. ಇವ್ರನ್ನ ಮುಗಿಸ್ತೀನಿ ಅಂತ ಹೇಳಕ್ಕೆ ಗುಂಡಿನ ದಾಳಿಯ ನಂತರ ಜನಾರ್ದನ ರೆಡ್ಡಿ ಅವರು ತಮ್ಮ ನಿವಾಸದ ಆವರಣದಲ್ಲಿ ಸಿಕ್ಕ ಬುಲೆಟ್ ಗುಂಡುಗಳನ್ನು ಮಾಧ್ಯಮದವರಿಗೆ ತೋರಿಸಿದರು. ಪೊಲೀಸ್ ತನಿಖೆಯಿಂದ ಗೂಂಡಾ ಶಾಸಕ ಭರತ್ ರೆಡ್ಡಿಯ ಗನ್ಮ್ಯಾನ್ನಿಂದಲೇ ರಾಜಶೇಖರ್ ರೆಡ್ಡಿ ಹತ್ಯೆಯಾಗಿದೆ ಎಂದು ದೃಢವಾಗಿದೆ. ಸತೀಶ್ ರೆಡ್ಡಿ ಗನ್ಮ್ಯಾನ್ಗಳ ಫೈರಿಂಗ್ನಿಂದಲೇ ರಾಜಶೇಖರ್ ರೆಡ್ಡಿ ಸತ್ತಿರುವುದು ಎಂದು ಖಚಿತಪಡಿಸಿದ ಜಮೀರ್ ಅಹಮದ್. ಸತೀಶ್ ರೆಡ್ಡಿ ಗನ್ಮ್ಯಾನ್ಗಳು ಅವರೇ ಫೈರಿಂಗ್ ಮಾಡಿ ನಮ್ಮ ಯಾರು ಇವನ್ ಸತ್ತಿರೋದು, ನಮ್ಮ ರಾಜಶೇಖರ್ ಸತ್ತಿರೋದು ಅವ್ರ ಗುಂಡಿಂದ ಮೊನ್ನೆ ಪೊಲೀಸರು ಹೇಳಿದ್ದಾರೆ. ಕೊಲೆಯಾದ ರಾಜಶೇಖರ್ ರೆಡ್ಡಿಯ ಮೃತದೇಹವನ್ನು ಅವರ ತಾಯಿಯ ಸೂಚನೆಯಂತೆ ಮಣ್ಣಿನಲ್ಲಿ ಮುಚ್ಚಲು ರಘು ಎನ್ನುವವರ ಮೂಲಕ ಸ್ಮಶಾನದ ಸೋಮು ಎನ್ನುವವರಿಗೆ ಗುಂಡಿ ತೆಗೆಯಲು ಕರೆ ಮಾಡಿ ತಿಳಿಸುತ್ತಾರೆ. నాకే చెప్పిండేది గొంతు తీయను, ఎవరు రఘు ఫోన్ చేసి చెప్పిండే గొంతు తీయాలప్ప సర్లేనా అనేసి తీపిచ్చింది. ఫోన్ సార్ కాలసార్ అంటే లేదు ఫోన్ చేసే సొమ్ము అని చెప్పి వాళ్ళ అమ్మగాని చెప్పిందంట. చనిపోయిన వాళ్ళు ఎమ్మెల్యే వాళ్ళు చెప్పిండారు ఇట్లా కాల్చేయాలని, ఏమన్నా కాల్చేస్తే కాల్చేయండి.
ಮಣ್ಣಲ್ಲಿ ಮುಚ್ಚಿದರೆ ಮತ್ತೊಮ್ಮೆ ರೀಪೋಸ್ಟ್ ಮಾರ್ಟಂಗೆ ಸಹಾಯ ಆಗುತ್ತದೆ ಎಂಬ ಭಯದಿಂದ ಎಂಎಲ್ಎ ಭರತ್ ರೆಡ್ಡಿಯ ಸೂಚನೆಯಂತೆ ತೆಗೆದ ಗುಂಡಿಯನ್ನು ಮುಚ್ಚಿ ಮೃತ ರಾಜಶೇಖರ್ ದೇಹವನ್ನು ಸುಡುತ್ತಾರೆ. మళ్ళీ తోగిచ్చి రీపోస్ట్ మార్టం చేపించి మళ్ళీ గబ్బులు చెప్తారు. వద్దు కాదు సమని ఇది చేసినారు సోము ఊరికే వద్దు. ఇది పార్టీ స్టాండ్స్ విత్ మై ఎమ్మెల్యే. ಈ ರಾಜ್ಯದ ಉಪಮುಖ್ಯಮಂತ್ರಿ ಕಾನೂನು ಸಂರಕ್ಷಣೆ ಮಾಡಬೇಕಾಗಿರುವ ಅಂತಹವರೇ ಇನ್ನೊಬ್ಬ ಕೊಲೆಗಡಕ ಭರತ್ ರೆಡ್ಡಿ ಬೆನ್ನಿಗೆ ನಿಲ್ಲುತ್ತೇನೆ ಎಂದಾಗ ಇನ್ಯಾವ ನ್ಯಾಯ ಸಿಗುತ್ತೆ? ಜಡ್ಡಾರು ಕೇಳಲಿ, ಇರಾನಿಂದ ಯಾವ್ದಾರು ತಗೋಬರ್ಲಿ, ಅಮೆರಿಕಾದಿಂದ ತರ್ಸ್ಕೊಳ್ಳಿ, ಇವ್ರಾರು ಮಡಿಕೊಳ್ಳಿ, ಯಾರು ಬೇಡ ಅಂತ ಹೇಳ್ತಾರೆ. ಸರ್ಕಾರದಿಂದ ಭದ್ರತೆ ಕೊಡ್ತೀರಾ ಅಂತ ಸರ್ ಅವರು ಸರ್ಕಾರದಿಂದ ಸಿಎಂಗೂ ಪತ್ರ ಬರೆದಿದ್ದಾರೆ, ಭದ್ರತೆ ಕೊಡಿ ಸರ್ಕಾರದಿಂದ ಕೊಡ್ತೀರಾ ಅಂತ. ಬಹಳ ಸಂತೋಷ. ಅವ್ರ ಪಾರ್ಟಿ ಕೇಡರ್ಸ್ನೇ ಬೇಕಾದ್ರೆ 100 ಜನನ್ನ ರೆಡಿ ಮಾಡ್ಕೊಳ್ಳಿ. ತಮ್ಮದೇ ಪಕ್ಷದ ಕಾರ್ಯಕರ್ತನ ಕೊಲೆಯ ಪ್ರಕರಣವನ್ನು ಮುಚ್ಚಿ ಹಾಕಲು ಗೂಂಡಾ ಶಾಸಕ ಭರತ್ ರೆಡ್ಡಿಗೆ ಬೆಂಬಲ ನೀಡಿದ್ದಲ್ಲದೆ ಉಡಾಫೆ ಮಾತುಗಳ ಮೂಲಕ ತಮ್ಮ ಜವಾಬ್ದಾರಿಯನ್ನು ಮರೆತ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಯ ಉತ್ತಮ ಸ್ಥಾನದಲ್ಲಿದ್ದು ಒಬ್ಬ ಶಾಸಕನ ದೇಹದ ಯಾವ ಭಾಗಕ್ಕೆ ಗುಂಡು ತಗುಲಿದೆ ಎಂದು ವ್ಯಂಗ್ಯ ಮಾಡುತ್ತಾ ಡಿಕೆ ಶಿವಕುಮಾರ್ ರವರು ತಮ್ಮ ನಿಷ್ಠೆಯನ್ನು ಮರೆತು ದುರಂಕಾರದ ಮಾತುಗಳನ್ನಾಡಿದರು. ಯಾವ ಪಾರ್ಟಿಗೆ ನಿಮ್ಮ ಪಾರ್ಟಿಗೆ ಬುಲೆಟ್ ಬಂದ್ ಬಿದ್ದಿತ್ತು, ತಲೆಗೆ ಬಿದ್ದಿತ್ತ, ಮೈಕ್ ಬಿದ್ದಿತ್ತ, ಎಲ್ಲಿಗೆ ಬಿದ್ದಿತ್ತು? ಬುಲೆಟ್ ಜನಾರ್ದನ್ ರೆಡ್ಡಿ ಅವರ ತಲೆಗೆ ಬಿದ್ದಿತ್ತಾ ಎಂದು ಪ್ರಶ್ನೆ ಮಾಡಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಮಾಧ್ಯಮದವರು ನೀಡಿದ ಉತ್ತರಕ್ಕೆ ತಬ್ಬಿಬ್ಬಾಗಿ ಪತ್ರಿಕಾಗೋಷ್ಠಿಯಿಂದ ಕಾಲ್ಕಿತ್ತರು. ಅದು ಅವ್ರು ನೋಡಿದ್ದ, ಅದು ಅವ್ರಿಗೆ ತಲೆಗೆ ಮೈಗೆ ಭೂಮಿ ಒಳಗಡೆ ಟೀಚರ್ ತೆಗೆದಿದ್ದ ನಮಗೆ ಕಾಡುವ ಪ್ರಶ್ನೆಗಳು: 1. ಕೊಲೆಗಾರ ಶಾಸಕ ಭರತ್ ರೆಡ್ಡಿ ಬಂಧನ ಮಾಡಿಲ್ಲ ಏಕೆ? 2. ಸತೀಶ್ ರೆಡ್ಡಿಯನ್ನು ಈವರೆಗೂ ಬಹಿರಂಗಪಡಿಸದೆ ಬಚ್ಚಿಟ್ಟಿರುವುದಾದರೂ ಏಕೆ? 3. ಘಟನೆಯಲ್ಲಿ ಕಾಂಗ್ರೆಸ್ ಪಕ್ಷದ ಬೆಂಬಲಿಗರು ಗಾಯಗೊಂಡಿರುವ ವಿಡಿಯೋ ಬಿಡುಗಡೆ ಮಾಡಿಲ್ಲ ಏಕೆ? 4. ಕೊಲೆಯಾದ ರಾಜಶೇಖರ್ ರೆಡ್ಡಿ ಮೃತದೇಹವನ್ನು ಮಣ್ಣು ಮಾಡದೆ ಸುಟ್ಟದ್ದು ಏಕೆ? 5. ಸರ್ಕಾರ ಈ ಕೃತ್ಯದ ತನಿಖೆಗಾಗಿ ಸಿಬಿಐಗೆ ವಹಿಸಿಲ್ಲ ಏಕೆ?